ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಒಂದು BEML ನೇಮಕಾತಿ ಕಡೆಯಿಂದ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ, ನಿಮ್ದೇನಾದರೂ ಡಿಗ್ರಿ ಆಗಿದ್ರೆ ಇಲ್ಲ ಇಂಜಿನಿಯರ್ ಆಗಿದ್ರೆ ಈ ಜಾಬ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಓಕೆನಾ, ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಈಗೇನಪ್ಪ ಅಂದರೆ ಹುದ್ದೆಗಳು ವಿವರ ನೋಡ್ತಾ ಹೋಗೋಣ. ಓಕೆನಾ, ಈ ಸಂಸ್ಥೆ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ BEML ಲಿಮಿಟೆಡ್ ಕಡೆಯಿಂದ ಏನಪ್ಪ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, BEML ಅಂದ್ರೆ ಏನಪ್ಪ ಅಂದರೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಕಡೆಯಿಂದ ಏನಪ್ಪ ಅಂದ್ರೆ ನಿಮಗೆ ಜೂನಿಯರ್ ಎಕ್ಸಿಕ್ಯೂಟಿವ್ ಏನಪ್ಪ ಅಂದರೆ ಹುದ್ದೆಗಳು ಇಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಹಾಗೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಏನಪ್ಪ ನಿಮಗೆ ಹುದ್ದೆಗಳು ಕಾಲ್ಫಾರ್ಮ್ ಮಾಡಿದ್ದಾರೆ. ಒಟ್ಟು ಹುದ್ದೆಗಳು ಎಷ್ಟು ಬಂದವಪ್ಪ ಅಂದರೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಏನಪ್ಪ ನಿಮಗೆ ಟೋಟಲ್ ಆಗಿ 78 ಹುದ್ದೆಗಳು ಇಲ್ಲಿ ಖಾಲಿದೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಹುದ್ದೆಗಳ ಸ್ಥಳ ಎಲ್ಲಪ್ಪ ಅಂದರೆ ಹುದ್ದೆಗಳ ಸ್ಥಳ ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ದು ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದ ಬೆಂಗಳೂರಲ್ಲಿ ಏನಪ್ಪ ಹುದ್ದೆಗಳು ಮಾಡಬೇಕು. ಓಕೆ, ನಿಮಗೆ ಯಾವುದೇ ಥರ ಬೇರೆ ಡಿಸ್ಟಿಕಲ್ಲಿ ಯಾವುದೇ ಬೇರೆ ಊರುಗಳಿಗೆ ನಿಮಗೆ ಲೊಕೇಶನ್ ಕೊಟ್ಟಿಲ್ಲ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ BEML ಕಂಪನಿ ಇರೋದು ಏನಪ್ಪ ಅಂದ್ರೆ ಬೆಂಗಳೂರಲ್ಲಿ ಇದೆ. ಹಾಗಾಗಿ ನೀವು ಜಾಬ್ನ ಬೆಂಗಳೂರಲ್ಲಿ ಮಾಡಲೇಬೇಕು. ಅದಾದ್ಮೇಲೆ ಈ ಜಾಬ್ಗೆ ಅಪ್ಲೈ ಮಾಡೋಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅನ್ನೋದಾದರೆ ನಿಮ್ದೇನಾದರೂ ಶೈಕ್ಷಣಿಕ ಅರ್ಹತೆ ಅಂದರೆ ನೀವೇನು BE/BTech ಏನಪ್ಪ ಅಂದರೆ ಕಂಪ್ಲೀಟ್ ಮಾಡಿದರೆ ಆರಾಮಾಗಿ ಅಪ್ಲೈ ಮಾಡೋದು. ಓಕೆನಾ, ಅದರಲ್ಲಿ BE/BTech ಒಳಗೆ ನೀವು ಯಾರು ಕಂಪ್ಲೀಟ್ ಮಾಡೋಕಪ್ಪ ಅಂದರೆ ಮೆಕ್ಯಾನಿಕಲ್ ಆಗಿದ್ರೆ ಅಪ್ಲೈ ಮಾಡ್ಬೋದು, ಇದು EEE ಆದರೂ ಅಪ್ಲೈ ಮಾಡ್ಬೋದು, ಎಲೆಕ್ಟ್ರಾನಿಕ್ಸ್ ಅಂದರೆ ETC ಆದರೂ. ಅದಾದ್ಮೇಲೆ ಏನಪ್ಪ ಇನ್ಸ್ಟ್ರೂಮೆಂಟೇಷನ್ ಕಡೆಯಿಂದ ಏನಪ್ಪ ಅಂದರೆ ನಿಮ್ಮ ಡಿಗ್ರಿ ಒಳಗೆ ಇದು ಯಾವ್ದಾದ್ರು ಒಂದು ಏನಪ್ಪ ಅಂದರೆ ಇಂಜಿನಿಯರ್ ಒಳಗೆ ನಿಮ್ದು ಏನಾದರೂ ಒಂದು ಕಂಪ್ಲೀಟ್ ಆಗಿದೆ ಏನಪ್ಪ ಅಂದರೆ ಈ ಜಾಬ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಅದಾದಮೇಲೆ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಈ ಜಾಬಿನ ಸೆಲೆಕ್ಷನ್ ಆದರೆ ಎಷ್ಟು ಸ್ಯಾಲ್ರಿ ಕೊಡ್ತಾರಪ್ಪ ಅಂದರೆ ಸ್ಯಾಲ್ರಿ ಬಂದ್ಬಿಟ್ಟು ಏನಪ್ಪ ಅಂದರೆ BL ನೇಮಕ ಏನಪ್ಪ ಅಂದರೆ ಆ ಜಾಬ್ ಪ್ರಕಾರ ಏನಪ್ಪ ಅಂದರೆ ತಿಂಗಳಿಗೆ ಅರೌಂಡು ನಿಮಗೆ 40 ಪ್ಲಸ್ ಏನಪ್ಪ ಅಂದ್ರೆ 40,000 ಪ್ಲಸ್ ನಿಮ್ಗೆ ಏನಪ್ಪ ಅಂದರೆ ಇದು ಸ್ಯಾಲ್ರಿ ಎಷ್ಟು ಕೊಡ್ತಾರೆ. ಯಾಕಪ್ಪ ಇಷ್ಟು ಕೊಡ್ತಾರಪ್ಪ ಅಂದರೆ ಇದು ಡಿಗ್ರಿ ಮೇಲೆ ಆಗಿರುವ ಜಾಬ್ ಆಗಿರೋ ಕಾರಣ ನಿಮ್ಗೆ ಏನಪ್ಪ ಅಂದರೆ ಮಿನಿಮಮ್ 50,000 ರೂಪಾಯಿ ಇರುತ್ತೆ. ಹಾಗಾಗಿ ಇದು ಮೆನ್ಷನ್ ಮಾಡೋ ಕಾರಣ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿ ಏನಪ್ಪ ಅಂದರೆ 40,000 ರೂಪಾಯಿ ಆರಾಮ್ ನಿಮಗೆ ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ. ಓಕೆ, ಹಾಗಾಗಿ ನಿಮ್ಗೆ ಏನು ಡಿಗ್ರಿ ಆಗಿದ್ರೆ ನಿಮ್ಗೆ ಡಿಗ್ರಿ ಆಗಿ ಜಾಬ್ ಸಿಕ್ಕಿಲ್ಲಪ್ಪ ಏನೋ ಕಂಪ್ನಿ ಒಳಗಂದರೆ ಆರಾಮಾಗಿ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಅದಾದಮೇಲೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದರೆ ಈ ಜಾಬಿಗೆ ನೀವು ಯಾವುದೇ ಥರ ಏನಪ್ಪ ಅಂದರೆ ಎಕ್ಸಾಮ್ ಇರೋದಿಲ್ಲ. ಓಕೆನಾ, ನಿಮಗೆ ಫ್ರೀಯಾಗಿ ಏನಪ್ಪ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ನಿಮ್ಗೆ ಇದೆಷ್ಟು ಇಂಟರ್ವ್ಯೂ ಕೊಟ್ಟರೆ ನೀವು ಯಾವ ಥರ ಕಂಪ್ನಿಯಲ್ಲಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಅದೇ ಥರ ನೀವು ಇಂಟರ್ವ್ಯೂ ಕೊಟ್ಟರೆ ಈ ಜಾಬ್ಗೆ ಸೆಲೆಕ್ಷನ್ ಆಗ್ತಿರೋ. ಓಕೆನಾ, ಯಾವುದೇ ಥರ ಎಕ್ಸಾಮ್ ಇರೋದಿಲ್ಲ. ಅದಾದ್ಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಷ್ಟಪ್ಪ ಇದೆ ಅಂದರೆ ನಿಮ್ಗೆ ಯಾವುದೇ ಥರ ಅರ್ಜಿ ಶುಲ್ಕ ಇರೋದಿಲ್ಲ. ನೀವು ಫ್ರೀಯಾಗಿ ಈ ಜಾಬ್ಗೆ ನೀವು ಅಪ್ಲೈ ಮಾಡೋದಕ್ಕೆ ನಿಮ್ದು ಯಾವುದೋ ಒಂದು ಕೆಟಗರಿ ಆಗಿದ್ರು, SC ST ಆಗಿದ್ರು, ಜನರಲ್ ಕೆಟಗರಿ ಆಗಿದ್ರು, OBC ಕೆಟಗರಿ ಆಗಿದ್ರು ಕೂಡ ನಿಮ್ಗೆ ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆನಾ, ನೀವು ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ನಿಮಗೆ ಅಪ್ಲೈ ಮಾಡೋಕ್ಕಾಗಿಲ್ಲಪ್ಪ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಯಾವ ಥರ ಅಪ್ಲೈ ಮಾಡೋಕ್ಕೆ ನಿಮಗೆ ತಿಳಿಸಿ ಕೊಡ್ತೀನಿ. ಓಕೆನಾ, ಅದಾದಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತಪ್ಪ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟ್ ಬಂದ್ಬಿಟ್ಟು ಅರ್ಜಿಯ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟೇನಪ್ಪ ಅಂದರೆ 25/3/2020 ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಮೊನ್ನೆ ಆಗಿತ್ತು. ಒಂದು 4 ಡೇಸ್ ಆಯಿತು ಸ್ಟಾರ್ಟ್ ಆಗಿ. ಇನ್ನು ಕೊನೆಯ ದಿನಕ್ಕೆ ಬಂದ್ಬಿಟ್ಟೇನಪ್ಪ ಅಂದರೆ ಏಪ್ರಿಲ್ 7ನೇ ತಾರೀಕು ನಿಮ್ಮದು ಕೊನೆಯ ದಿನಕ್ಕೆ ಆಗಿರುತ್ತೆ. ಓಕೆನಾ, ಏನಪ್ಪ ಅಂದರೆ ಮಿನಿಮಮ್ 10 ದಿನ ಟೈಮ್ ಇದೆ. ಓಕೆ, ಹಾಗಾಗಿ ನಿಮ್ಗೆ ಏನಾದರೂ ಇಂಜಿನ್ ಒಳಗೆ ಯಾವ್ದಾದ್ರು ಬ್ಯಾಕ್ಗ್ರೌಂಡು ನಿಮ್ಗೆ ಎಲಿಜಿಬಲ್ ಇದ್ದರೆ ಆರಾಮಾಗಿ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ನಿಮ್ಗೆ ಅಪ್ಲೈ ಮಾಡೋಕೆ ನಾನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಿಳಿಸಿ ಕೊಡ್ತೀನಿ. ಓಕೆ, ಅದಾದ್ಮೇಲೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಈ ಜಾಬಿಗೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಪ್ಪ ಅಂದರೆ BEML ಏನಪ್ಪ ಅಂದರೆ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ. ಓಕೆನಾ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಆದಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ನಿಮ್ದೇನಾದರೂ ಫಸ್ಟ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಮೊದಲು ನೀವೇನಪ್ಪ ಫಸ್ಟ್ ರಿಜಿಸ್ಟರ್ ಆಗಲೇಬೇಕು. ನಿಮ್ಮದು ಫೋನ್ ನಂಬರ್ ಮತ್ತು ಇಮೇಲ್ ಮುಖಾಂತರ ರಿಜಿಸ್ಟರ್ ಆಗಿ ಆಮೇಲೆ ಲಾಗಿನ್ ಆಗಿ ಅಲ್ಲಿ ಕೊಟ್ಟಿರೋ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಟಾಗಿ ನಿಮ್ಗೆ ಯಾವ ಥರ ಡೀಟೇಲ್ಸ್ ಇರುತ್ತೆ, SLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಯಾವ ಥರ ಇರುತ್ತೆ ಅದೇ ಥರ ನೀವು ಕರೆಕ್ಟಾಗಿ ಫಿಲ್ ಮಾಡ್ತಾ ಹೋಗಿ ಅದಾದಮೇಲೆ ಅಲ್ಲಿ ಕೇಳೋ ಡಾಕ್ಯುಮೆಂಟ್ಗಳು ಅಪ್ಲೋಡ್ ಮಾಡಿ ನೀವು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡ್ಬೇಕೇನಾ. ಅದಾದಮೇಲೆ ನಿಮ್ದು ಏನಪ್ಪ ಅಂದರೆ ಫೋಟೋ ಬೇಕು, ನಿಮ್ಮ ಸಿಗ್ನೇಚರ್ ಬೇಕು, ಹಾಗೆ ಏನಪ್ಪ ಅಂದರೆ ನಿಮ್ಮದು SLC PUC ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕು, ಆಮೇಲೆ ಏನಪ್ಪ ರಿಜಿಸ್ಟರ್ ನಂಬರ್ ಬೇಕು. ಓಕೆನಾ, ಹಾಗೆ ಇದಿಷ್ಟು ನಾವು ಅದನ್ನ ಕೆಲವೊಂದು ರಿಕ್ವೈರ್ಮೆಂಟ್ ಏನಪ್ಪ ಡಾಕ್ಯುಮೆಂಟ್ ಕೂಡ ಕೇಳ್ತಾ ಹೋಗ್ತಾರೆ, ಅವನ್ನೆಲ್ಲ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆನಾ, ಅದಾದ್ಮೇಲೆ ಪ್ರಮುಖ ಲಿಂಕ್ ಕೂಡ ಏನಪ್ಪ ಅಂದ್ರೆ ಅಪ್ಲೈ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡಿ. ಆಮೇಲೆ ಅಫಿಷಿಯಲ್ ವೆಬ್ಸೈಟ್ ಕೂಡ ಒನ್ ಟೈಮ್ ಕೊಟ್ಟಿರ್ತೀನಿ, ಒನ್ ಟೈಮ್ ನೀವು ಕೂಡ ಓದ್ಕೊಂಡು ಅಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಅದಾದಮೇಲೆ ಏನಪ್ಪ ಅಂದರೆ ಪ್ರಮುಖ ಸೂಚನೆ ನೋಡ್ತಾ ಹೋಗೋಣ. ಈ ಪ್ರಮುಖ ಸೂಚನೆ ಏನಪ್ಪ ಅಂದರೆ ಇದೇನಪ್ಪ ಅಂದರೆ ಯಾವುದೇ ಥರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿ ಇದು ಯಾವುದೇ ಥರ ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರೋದಿಲ್ಲ, ಇದು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಅದಾದ್ಮೇಲೆ ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಉತ್ತಮ ಏನಪ್ಪ ಅಂದರೆ ನಿಮ್ಗೇನೋ ಕಂಪ್ನಿಯಲ್ಲಿ ಕೆಲಸ ಸಿಗ್ತಿಲ್ಲಪ್ಪ, ಈ ಬಂದಿರೋ ಕಾರಣ ಕಂಪ್ನಿಯಲ್ಲಿ ಕೆಲಸ ಬೇಗ ಸಿಗ್ತಿಲ್ಲ, ನೀವೇನಾದರೂ ಕಂಪ್ನಿಯಲ್ಲಿ ಜಾಬ್ ಇಲ್ಲ ಅಂದರೆ ಆರಾಮ್ ಏನಪ್ಪ ಅಂದರೆ ಆರಾಮ್ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು.
ಆಮೇಲೆ ಕೊನೆಯ ದಿನಕ್ಕವರೆಗೆ ಯಾವ ಥರ ವೇಟ್ ಮಾಡಬೇಕು, ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಹಾಗಾಗಿ ಬೇಗ ಬೇಗ ಅಪ್ಲೈ ಮಾಡ್ತಾ ಹೋಗ್ಬೇಕು. ಇದಿಷ್ಟು ಏನಪ್ಪ ಅಂದರೆ BML ಕಂಪ್ನಿ ಕಡೆಯಿಂದ ಹುದ್ದೆಗಳ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಓಕೆ, ಹಾಗೆ ಏನಪ್ಪ ಅಂದರೆ ನಿಮ್ಗೇನೋ ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಇದೇ ಥರ ಜಾಬ್ ಕಂಟೆಂಟ್ ನಿಮಗೆ ತರ್ತಾ ಹೋಗ್ತೀನಿ. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ ಈ ಜಾಬಿಗೆ ಮಾಹಿತಿ ಆಗಿತ್ತು. ಓಕೆನಾ, ನಿಮ್ಗೇನೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.